ಇವತ್ತಿನ ಪಲ್ಯ ಸುಹಾನಿಂದ ಮೊಬೈಲಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಕಾಣ್ತದೆ. ಇಲ್ಲ ಆಯ್ತಾ ಕೃಷ್ಣೆ ಸಳಿಜ್ಜಿ ಕೃಷ್ಣೆ ಆಫ್ ಮಂತ್ ಆನ್ ಮಂತ್ ಆಫ್ ಮಂತ್ ಆನ್ ಮಂತ್ ఆయన సైకిల్ చక్ర తుట్టారు నీకు లేని చాతున్నది తోజాలి కృష్ణ నిన్న సైకిల్ చక్ర ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಇವತ್ತು ಸಂಡೇ, ಕೆಲಸ ಆಗ್ತಾ ಉಂಟು ನಮ್ಮದು. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಎದ್ದಿದ್ದು ಲೇಟು, ಹಾಗಾಗಿ ಕೆಲಸ ಸ್ವಲ್ಪ ಲೇಟ್ ಆಯಿತು. ನಿನ್ನೆ ಮಲಗೊತ್ತಿದ್ದು ಲೇಟ್ ಆಗಿದೆ. ಮೊಬೈಲೆಲ್ಲ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡಿ ಮಲಗಿದ್ದು. ವಾಟ್ಸಪ್ ಒಂದು ಸಿಗ್ಲಿಲ್ಲ, ಅದೇ ಬೇಜಾರು. ಕೋಳಿ ನೋಡಿ ಎಷ್ಟು ಬೇಕಾದ್ರೆ ಉಂಟು ಕೋಳಿ. ಹಾಗೆ ಇವತ್ತು ಮಡಿಕೆ ಮಾರೋರು ಬಂದಿದ್ದಾರೆ. ನಾನು ಆಲ್ರೆಡಿ 2 ತಗೊಂಡಿದ್ದೆ, ಹಾಗಾಗಿ ತಗೊಳ್ಳಲ್ಲ. ವನಜಕ್ಕನ ಮನೆಗೆ ಹೋದ್ರು, ಅವ್ರು ಲಾಸ್ಟ್ ಟೈಮ್ ತಗೊಂಡಿರ್ಲಿಲ್ಲ, ಹಾಗಾಗಿ ಅವ್ರು ಬಂದರೆ ವಿಡಿಯೋ ಮಾಡ್ತೀನಿ. ಮಣ್ಣಿನ ಮಡಿಕೆ 2-3 ಉಂಟು, ಈಗ ತಗೊಳ್ಳಲ್ಲ ಜಾಸ್ತಿ, ಸಾಕು, ಇಡ್ಲಿಕ್ಕೆ ಜಾಗ ಇಲ್ಲ ತಗೊಂಡ್ರು, ಹಾಗಾಗಿದೆ. ಹಾಗೆ ನೋಡುವ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಕೃಷ್ಣ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, ಹನಿ ಒಳಗಡೆ ಇದ್ದಾಳೆ, ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಸ್ವಲ್ಪ ಬೆಳಕಿಗೆ ಲೈಟ್ ಇದಾಗತ್ತೆ ಮೊಬೈಲ್. ಆಗ ನಂದು ಕ್ಲೀನಿಂಗ್ ಕೆಲಸ ಆಗ್ತಾ ಉಂಟು, ನೋಡ್ಬೋದು ನೀವು. ಇವತ್ತು ಸಾಂಬಾರು ಗೊತ್ತಿಲ್ಲ ಏನು ಮಾಡೋದು ಅಂತ, ನೋಡ್ಬೇಕಷ್ಟೇ. ಹೀರೆಕಾಯಿ ಉಂಟು, ಹೀರೆಕಾಯಿ ಪಲ್ಯ ಮಾಡೋದಾ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಷ್ಟು ಕ್ಲೀನಿಂಗ್ ಮಾಡ್ಕೊಳ್ಳುವ, ಮತ್ತೆ ನೋಡುವ, ಬ್ಲಾಗ್ ಸ್ಟಾರ್ಟ್ ಮಾಡುವ. ಸಂಡೇ ಏನಾದರೂ ಸ್ಪೆಷಲ್ ಮಾಡುವ ಅಂತ ಇದ್ದೀನಿ, ಬಟ್ ಕೆಲಸ ಆಗಿದೆ. ನಿನ್ನ ಬಟ್ಟೆ ಎಲ್ಲ ತೊಳೆದಿಲ್ಲ ನಾನು, ಇದೆ. ಹಾಗಾಗಿ ಬಟ್ಟೆ ಎಲ್ಲ ತೊಳಿಲಿಕ್ಕೆ ಹೊಗೆಗೆ ನೋಡಿ ಒಳಗಡೆ ಸ್ನೋ ಇದ್ದಾಗೆ ಇಲ್ವಾ ನೋಡುವ. ಆದ್ರೆ ಸಂಜೆ ಎಗ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಟೈಮ್ ಸಿಕ್ಕಿದ್ರೆ ಮಾಡೋದು, ಸ್ವಲ್ಪ ಕೆಲಸ ಎಲ್ಲ ಉಂಟು ನಮ್ಗೆ, ಆಮೇಲೆ ಹೇಳ್ತೀನಿ ಏನಂತ. ಇವತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಆಕ್ಚುಲಿ ಸ್ವಲ್ಪ ಸಾಂಬಾರೆಲ್ಲ ಇದೆ, ಸುಮ್ಮನೆ ಯಾಕೆ ಅಂತ. ಸಂಜೆ ಏನಾದರೂ ಮಾಡೋಣ, ಗೊತ್ತಾಗತ್ತಲ್ವಾ. ಏನಾದರೂ ಮ್ಯಾಗಿ ತಂದಿದ್ದೀನಿ, ಒಂದು ಮ್ಯಾಗಿ ಮಾಡಿಕೊಡೋದು ಮಕ್ಕಳಿಗೆ. ಮತ್ತೆ ಚಿಕನ್ ನಿನ್ನೆ ಮೊನ್ನೆ ಮಾಡಿದಷ್ಟು, ಆದರೆ ಎಗ್ ಬಿರಿಯಾನಿ ಮಾಡಬೇಕು. ನನ್ನ ಮಗಳು ಹೇಳ್ತಾ ಇರ್ತಾಳೆ, ಏನಾದರೂ ಮಾಡು ಏನು ಮಾಡೋದೇ ಇಲ್ಲ ನೀನು ಅಂತ. ರೆಸಿಪಿ ಚಾನಲ್ ಇರುವಾಗ ಏನಾದರೂ ಮಾಡ್ತಾ ಇದ್ದ, ಅದು ನನ್ನ ಮೊಬೈಲ್ ಹಾಳಾಗಿ ಅದು ಎಲ್ಲಿ ಹೋಗುಂಟು ಅಂತಾನೆ ಗೊತ್ತಿಲ್ಲ ನನಗೆ. ಇಮೇಲೂ ನೆನಪಿಲ್ಲ ಅಂತೇಳಿ 1,000 ಜನ ಸಬ್ಸ್ಕ್ರೈಬರ್ ಕೂಡ ಇದ್ರು. ಹಾಗೆಲ್ಲ ಕತೆ. ಸಿಂಪಲ್ ಆಗಿ ಹೀರೆಕಾಯಿ ಪಲ್ಯ ಮಾಡೋದು ಅಷ್ಟೇ. ಹನಿ ಇವತ್ತು ಹನಿಗೆ ಒಂದು ಒರೆಸ್ಲಿಕ್ಕೆ ಉಂಟು, ಸಣ್ಣ ಹನಿ ಒರೆಸ್ಲಿಕ್ಕೆ. ಇವತ್ತು ನನಗೆ ಒಂದು ಕೆಲಸ ಕಡಿಮೆ. ಸಂಡೆ ಹನಿದ್ದೆ ಕೆಲಸ. ಇವತ್ತು ಇವಳ್ದೆ ಸಾಂಬಾರಲ್ಲ ಹನಿ, ಕಾಮಿಡಿ ಕೆಲಸ. ಇವತ್ತಿನ ಪಲ್ಯ ಸುಹಾನಿಂದ. ನೋಡಿದ್ರಲ್ಲ, ಅವಳೆಲ್ಲ ಮಾಡಿದ್ದು ಅವಾಗದಿಂದ. ಮುಖ ನೋಡಿದ್ರೆ ಗೊತ್ತಾಗುದಿಲ್ವಾ ಯಾರು ಮಾಡಿದ್ದು ಅಂತ. ಸಂಡೆ ಇದೇ ಕೆಲಸ ಅವಳಿಗೆ. ಸ್ನ್ಯಾಕ್ಸ್ ಇಟ್ಕೊಳ್ಳೋದು ತಿನ್ನೋದು ಅಷ್ಟೇ. ಹೆಸರಿಗೆ ಮಾತ್ರ ನಾನು ಮಾಡೋದು ಅಂತ. ನನ್ನ ಮಗ ನನ್ನ ಟ್ರೈಪಾಡ್ ಏನೆಲ್ಲ ಮಾಡಿ ಹಾಕಿದ್ದಾನೆ. ನನ್ನ ಟ್ರೈಪಾಡ್ ಒಂದು ಇವಳಿಗೆ ನಿನ್ನೆ ಎಲೆಕ್ಷನ್ ಇತ್ತು ಸ್ಕೂಲಲ್ಲಿ. 18 ಎಷ್ಟು ವರ್ಷ? 14 ವರ್ಷಕ್ಕೆ ಅವಳಿಗೆ ಓಟ್ ಹಾಕ್ಲಿಕ್ಕೆ. 14 ಅಲ್ಲ, ಮತ್ತೆ 15 15
ಸ್ಕೂಲ್ ಎಲೆಕ್ಷನ್. ನನ್ನ ಮಗಂದು ಡ್ರಾಯಿಂಗ್ ನೋಡ್ತೀರಾ, ಇದು ತೋರಿಸ್ತೇನೆ ಅವಳಿಗೆ. ನಾಡ್ದು ಕಾಂಪಿಟೇಷನ್ ಉಂಟು, ವಿಕಾಸೋತ್ಸವ ಅಂತ ಮಾಡ್ತಾ ಇದ್ದಾನೆ. ಗೊತ್ತಿದ್ವಿ. ನಮ್ಮ ಪ್ರಜ್ಜು ಬೆಳಿಗ್ಗೆಯಿಂದ 2 ಸಲ ಬಂದ. ಅವನೊಂದ್ಸಲ ಮೊಬೈಲ್ ತಗೊಂಡು ನೋಡಿ ಆಯ್ತು. ಇನ್ನೊಬ್ಬ ನೋಡಿ ಬೆಳಿಗ್ಗೆಯಿಂದ 20 ಸಲ ಬಂದ. ಮತ್ತೆ ಹನಿ ಆ ಕಡೆ ಎಲ್ಲ ಹೋಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಬಂದು ತೋರಿಸ್ತೇನೆ ನಿಮಗೆ. ನಾನು ಮೊದ್ಲೆಲ್ಲ ಅವನು ಜಾಸ್ತಿ ವ್ಲಾಗ್ ಮಾಡ್ತಿದ್ದು, ಈಗ ಮಾತ್ರ 10th ಅಲ್ಲ, ಇನ್ನು ಬಿಸಿ. ಆದ್ರೆ ಇವತ್ತೊಂದು ಹಾಡು ಹೇಳಿಕ್ಕೆ ಉಂಟು ತುಳು. ಇವತ್ತು ಹೇಳ್ಬೇಕು ಅಂತ ಉಂಟು, ಎಷ್ಟು ದಿನ ಆಯ್ತು ಹೇಳ್ಬೇಕು ಅಂತ, ಟೈಮೇ ಸಿಗಲ್ಲ. ನಾವೀಗ ಕೃಷ್ಣನ ಡ್ರಾಯಿಂಗ್ ನೋಡುವ. ಕೃಷ್ಣಪ್ಪ ದಾದ ಡ್ರಾಯಿಂಗ್ ತುಕ ತೋಪಲ ಮೊಬೈಲ್ ತೋಪನ ಈ ಮುಲು ದೆಪ್ಪುಗೆ ತೋಪಲಾಗ್ಯಾರ ಡ್ರಾಯಿಂಗ್. ಭವಂಜಿ ಮೇಡ್ ಬೈ ಯಶ್ವಿನ್ ಕೃಷ್ಣ. ಶೋಕಾತ್ಜಿ ಕೃಷ್ಣ ಇದೆ ತೂಲೆ ನಮ್ಮ ಮಗನ ಡ್ರಾಯಿಂಗ್. ನಿಮ್ಮ ಸುಪುತ್ರನ ನಾಳ್ದು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಎಂತ ಡ್ರಾಯಿಂಗ್? ಬಸ್ಸಾ? ಟಾಪಿಕ್ ಅವರೇ ಕೊಡ್ತಾರಲ್ಲ, ಎಂತ ಮಾಡ್ತೀಯಾ ಡ್ರಾಯಿಂಗ್? ಎಂತ ಟಾಪಿಕ್? ಮಗನ ಡ್ರಾಯಿಂಗ್ ಹೀರೆಕಾಯಿ ಪಲ್ಯ ಆಯ್ತು. ಈಗ ಹನಿ ಪ್ರಜ್ಜು ಮನೆಗೆ ಹೋಗ್ತಾಳಂತೆ ವಿಡಿಯೋ ನೋಡ್ಲಿಕ್ಕೆ. ಸರಿ, ಅವನಂತ ಡ್ರಾಯಿಂಗ್ ಹೋಗಿ ಬಾ. ಅಷ್ಟೊತ್ತಿಗೆ ನಾನು ಗುಡಿಸಿ ಇಡ್ತೇನೆ, ಬಂದು ಒರೆಸು. ಓಕೆ, ಡನ್. ನಂದು ನೋಡಿ ಇಷ್ಟು ದೊಡ್ಡ ಸಿಟ್ಔಟ್ ಒರೆಸಿ ಆಯ್ತು. ಇವ್ರದೆಲ್ಲ ಊಟ ಆಯ್ತು, ನನ್ನ ಒಬ್ಬಳ್ದೆ ಬಾಕಿ. ಒಳಗೆ ಇದ್ದಾಳೆ, ಒಳಗಡೆ ಒಂದು ಒರೆಸಿಲ್ಲ ಅಷ್ಟೇ. ಸ್ವಲ್ಪನಕ್ಕೆ ಹೌದಲ್ಲ, ಆಯ್ತು. ಉದ್ದ ಉಂಟು ಸಿಟ್ಔಟ್. ಮೊಬೈಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಕಾಣ್ತದೆ. ಇಲ್ಲ ಆಯ್ತಾ, ಉದ್ದ ಉಂಟು ಸಿಟ್ಔಟ್. ಅವಳು ಸುಮ್ಮನೆ ಹೇಳಿದ್ರು, ಮೊನ್ನೆ ಡಾಲಿ ಬ್ಲಾಗರ್ ಹೇಳಿದ್ರಲ್ಲ, ಇಷ್ಟು ಉದ್ದ ಉಂಟು ಅಂತ ಸಿಟ್ಔಟ್. ಒರೆಸುವಾಗ್ಲೇ ನಾನು ಇದನ್ನು ಕ್ಲೀನ್ ಮಾಡಿ ಇಡುದು. ಸಂಜೆ ಅಷ್ಟೊತ್ತಿಗೆ ಕೋಳಿ ಎಲ್ಲ ಪ್ರಸಾದ ಹಾಕಿ ಹೋಗಿರುತ್ತೆ. ಪ್ರಸಾದ ಪನ್ನೀರೇ ಒಳ್ಳೆ. ಸಂಜೆ ಅಷ್ಟೊತ್ತಿಗೆ ಕೋಳಿ ಫುಲ್ ರಂಗೋಲಿ ಬಿಸಿರತ್ತೆ ಅಲ್ಲಿನಿಂದ ಇಲ್ಲಿವರೆಗೆ. ನಮ್ಮನೇಲಿ ಕೋಳಿದ್ದು ಅಂತ ಹಿಂಡು ಉಂಟು ಕೋಳಿದ್ದು ಅಷ್ಟೇ. ಅಮ್ಮನ ತಲೆಯಲ್ಲಿ ಕೈಕುಂಟುಂಟು.
ಕೈಕುಂಟುಗೆ ಎಂತ ಹೇಳುದು? ಹಾ ಎಂಚಿನ ಹಸಿ ಬಟ್ಟೆ, ಮಸಿ ಬಟ್ಟೆ. ಅಮ್ಮನ ತಲೆಯಲ್ಲಿ ಮಸಿ ಬಟ್ಟೆ ಉಂಟು. ಹ? ಎಂತ ಆಚೀಚಿ ಇನ್ನೊಮ್ಮೆ ಅದು ಕಾಣುದಿಲ್ಲ ಸರಿ. ಇಷ್ಟೇವಾ? ನೆಲ್ಲಿ ಎಲ್ಲಿದ್ದೀರಾ? ಈಗ ಈಗ ತೋರಿಸಿ. ಎಷ್ಟು ಝೂಮ್ ಎಬ್ಬು, ಫುಲ್ ಮುಲ್ಪ ಹೊಡೆದಾಡಿ ಬಿಟ್ಟು ಇಂದು ತೋರಿಸಿ ಗೊತ್ತುಂಡ ಅಂತಿ ಈತು ಝೂಮ್ ಅಂತೆ. ನಾನು ಇವರಿಗೆ ಮ್ಯಾಗಿ ಮಾಡ್ಬೇಕಂತೆ. ಮನ್ಪು ನಿಕ್ಕತ್ತ ಬೋಡೈನ ಮ್ಯಾಗಿ ನಾಳೆ ಮಾಡು ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇವತ್ತೇ ಬೇಕಂತೆ ಮ್ಯಾಗಿ. ನಮ್ಗೆ ಸಂಜೆದು ಟೀ ಆಗ್ತಾ ಉಂಟು. ಟೀ ಕಷಾಯ ತೆಪ್ಪಿ. ಮತ್ತೆ ನೀನ್ ದೊಡ್ಡ ಆಗಿದ್ಯಂತೆ, ಕಟ್ ಮಾಡ್ಲಿಕ್ಕೆ ಬರುದಿಲ್ಲ ನಿಂಗೆ? ಬರುದಿಲ್ಲ? ಮತ್ತೆ ಕಟ್ ಮಾಡು. ಹನಿ ಎಲ್ಲಿದ್ದಾಳೆ? ಅಕ್ಕ ಎಲ್ಲಿದ್ದಾಳೆ? ಮತ್ತೆ ನೀವು ಹೊರಗಡೆ ಯಾರ ಹತ್ರ ಹೇಳಿದ್ದು ಮ್ಯಾಗಿ ಮಾಡ್ತಿದ್ದಾರೆ ಅಂತ? ಎಲ್ಲಿದ್ದಾನೆ ಬ್ರಜ್ಜು? ಇದ್ದಾನ ಬ್ರಜ್ಜು? ಎಂತ ಮಾಡ್ತಿದ್ದಾನೆ? ಓ ಇದ್ದಾರೆ ಎಲ್ಲ. ನನ್ನದಾಯ್ತು. ನನ್ನ ಮಗ ಅಮ್ಮ ಸಾಕ, ಅಮ್ಮ ಸಾಕ, ಅಮ್ಮ ಬೇಕ. ಮುಖ ಕಾಣಲ್ಲ. ಏತು ತಿನ್ಬೋದು ನೋಡು, ಎಷ್ಟು ತಿಂತೀಯ ನೋಡ್ಬೇಕು. ನೀನ್ ತಿನ್ನಲ್ಲ ಅಷ್ಟು, ಸುಮ್ಮನೆ ತಗೊಳ್ಳುದು ಮಾತ್ರ. ನಾನಿವಾಗ ತಲೆಗೆ ಸ್ವಲ್ಪ ದಾಸವಾಳ ಎಲ್ಲ ಹಾಕೋಣ ಅಂತ ದಾಸವಾಳದ ಎಲೆ ತಗೊಂಡೋಗಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಮಾವನ ಮನೆ ಹತ್ರ ಬೇಲಿಯಲ್ಲಿ ದಾಸವಾಳದ ಗಿಡ ಎಷ್ಟು ನೆಟ್ಟಿದ್ದಾರೆ ಗೊತ್ತಾ? ಫುಲ್ ದಾಸವಾಳದ ಎಲೆ ಎಲ್ಲ ತುಂಬ ಉಂಟು. ದಾಸವಾಳ ಹೂವಿಂದು ಪುಡಿ ಇದೆ ನನ್ನ ಹತ್ರ, ಹಾಗಾಗಿ ಖಾಲಿ ದಾಸವಾಳದ ಎಲೆ ತಗೊಂಡು ಹೋಗುವ.
ನೋಡಿ ಇಲ್ಲೇ ಇದೆ. ಈ ದಾಸವಾಳದೆಲೆ ಚಂದ ಆಗತ್ತೆ ನೋಡಿ. ದಾಸವಾಳ ಹೂ ಕೂಡ ಉಂಟು, ನಿಮಗೆ ಕಾಣ್ತದ? ರೆಡ್ ರೆಡ್ ಪುಡಿ ಉಂಟಲ್ಲ, ಹಾಗಾಗಿ ನಾನು ಹೂ ತಗೊಳ್ಳಲ್ಲ, ಖಾಲಿ ಎಲೆ ಮಾತ್ರ. ಸ್ವಲ್ಪ ಹನಿಗೆ ಬೇಡಂತೆ, ನನಗೆ ಮಾತ್ರ. ಅಂದರೆ ಸ್ವಲ್ಪ ಡ್ರೈ ಆಗಿದೆ ಹೇರು. ನಾನು ಮುಂಚೆ ದಾಸವಾಳದ್ದು ಎಲೆ ಎಷ್ಟು ಅಂದರೆ ವಾರಕ್ಕೊಂದು 2 ಸಲ ಹಾಕ್ತಾಯಿದ್ದೆ. ಆವಾಗ ನನ್ನ ಕೂದಲು ಎಷ್ಟು ನೈಸ್ ಇತ್ತಂದರೆ, ಆಮೇಲೆ ಬಿಟ್ಟಿದ್ದೆ. ಸಾರಿ, ಯಾವ್ದ್ಯಾವ್ದು ಎಲ್ಲ ಕುಯ್ಕೊಂಡು ಹೋಗ್ತಿದ್ನಂತ ಹಾಗೆ. ಇಷ್ಟು ಕುಯ್ದೆ ಸಾಕು ಹಂಗೆ ಒಬ್ಳಿಗೆಲ್ಲ. ಅವಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಂದ ಮಸಾಜ್ ಮಾಡಬೇಕು. ಒಳಗೂದ್ಲು ನೋಡಿ ಮುಲಿ ಆದಾಗೆ ಆಗಿದೆ. ಮುಲಿ ಅಂದರೆ ಎಂತ ಹುಲ್ಲು ಅಂತ ಹೇಳ್ತೀವಲ್ಲ ಅದು. ಬೆಂಕಿ ಕೊಟ್ಟರೆ ಸುರ ಅಂತ ಆಗ್ಬೋದು. ನಾನೊಂದು ವಾರಕ್ಕೊಮ್ಮೆ ಎಣ್ಣೆ ಹಾಕಿ ಚಂದ ಬಾಚುದು. ಅದು ಈ ಎಣ್ಣೆ ಹಾಕೋದು. ಇದು ಅವತ್ತು ನಾವು ಹೊರನಾಡಿಗೆ ಹೋಗಿದ್ವಲ್ಲ, ಇದು ವಿಷಯ ಅಂತ ಗೊತ್ತಾ? ಎಣ್ಣೆ ಇಲ್ಲಿದೆ, ಮುಳ್ತವೆ ಎಣ್ಣೆ. ಹೋಮ್ ಪ್ರಾಡಕ್ಟ್ ಮೂಡುಬಿದ್ರೆ, ಹೋಮ್ ಪ್ರಾಡಕ್ಟ್ ಮೂಡುಬಿದ್ರೆ ಅದು ಎಣ್ಣೆ ಇದೆ. ನಾವು ಹೋಗಿ ತಗೊಂಡಿದ್ದೇವೆ ಹೊರನಾಡಲ್ಲ, ಕುದುರೆಮುಖ ಈಚೆ ಬರ್ತೇವಲ್ಲ ಅಲ್ಲಿ. ಇಲ್ಲಿದೆ ಎಣ್ಣೆ. ನಾವು ಮತ್ತೆ ಅಲ್ಲಿ ತಗೊಂಡಿದ್ದು. 6 ತಿಂಗಳು ಯೂಸ್ ಮಾಡ್ಬೋದಂತೆ ತೆಂಗಿನ ಎಣ್ಣೆ ಹಾಕಿ. ಇಷ್ಟು ಖಾಲಿಯಾಗಿದೆ. ಈಗ ಚಂದ ಹಾಕುವ. ಕೃಷ್ಣೆ ಸಳಿಜ್ಜೆ ಕೃಷ್ಣೆ ಆಫ್ ಒನ್ ಪ್ಯಾನ್ ಮನ್ಪಿ ఆయన సైకిల్ చక్ర తుత్తారా నీకు లేని చాతున్నది తోజాల కృష్ణ నిన్న సైకిల్ చక్ర లగాడిపోతుంది పూరా అర్ధ కట్ట అయితే పీసు పీస్ ఏంటి పాతో నేనండి పొత్తుబే నానే ನನ್ನ ಬಟ್ಟೆ ತೊಳೆದೆಲ್ಲ ಆಯಿತು. ಇನ್ನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಮೊನ್ನೆಯಿಂದ ಆಯಿಲೇ ಹಾಕ್ತಾ ಇದ್ದೀನಿ ತಲೆಗೆ. ಹಾಗೆ ಯಾವಾಗಲೇ ದಾಸವಾಳದ ಎಲೆ ತಂದೆ ಅಲ್ವಾ, ದಾಸವಾಳದ ಎಲೆ ಸ್ವಲ್ಪ, ಹಾಗೆ ಮೆಹಂದಿ ಸೊಪ್ಪು ನಮ್ಮನೇಲಿತ್ತು ಮೆಹಂದಿ ಸೊಪ್ಪು, ಅದು ಫುಲ್ ಹೋಗಿದೆ ಇವಾಗ. ಹಾಗಾಗಿ ಅಕ್ಕನ ಮನೆಯಿಂದ ಸ್ವಲ್ಪ ಹನಿ ಅಥವಾ ತರ ಕೇಳಿದೆ, ಸ್ವಲ್ಪ ಹಾಕೋಣ. ನಮ್ಮ ಕೂದಲು ಸ್ವಲ್ಪ ತುಂಬಾ ಹೇರ್ ಫಾಲ್ ಆಗತ್ತೆ ನನಗೆ. ಅದು ಏನು ಅಂತ ಗೊತ್ತಿಲ್ಲ. ಕಾಲೇಜ್ ಸೆಕೆಂಡ್ PUC ಅಲ್ಲಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಇಷ್ಟು ವರ್ಷ ಆದ್ರೂ ಹೇರ್ ಫಾಲ್ ನಿಲ್ತಾನೆ ಇಲ್ಲ. ಏನು ಅಂದ್ರೆ ನನ್ನ ಪ್ರಕಾರ ಅದು ವಿಟಮಿನ್ನು, ಪ್ರೋಟೀನು, ಕ್ಯಾಲ್ಸಿಯಂ ಇದೇ ಕಾರಣಕ್ಕೆ. ಎಷ್ಟು ಅಂತ ಆದ್ರೂ ಸ್ವಲ್ಪ ಆದ್ರೂ ಹೇರ್ ಕೇರ್ ಮಾಡೋಣ ಅಂತ. ಹಾಗೆ ಸ್ವಲ್ಪ ಆಮ್ಲ ಪೌಡರ್ ಅಂದ್ರೆ ನೆಲ್ಲಿಕಾಯಿ ಪುಡಿ, ಸ್ವಲ್ಪ ದಾಸವಾಳ ಹೂವಿನ ಪುಡಿ, ಕೆಂಪು ದಾಸವಾಳದ ಪುಡಿ. ಇದು ನಾನು ಸೂಪರ್ ಮಾರ್ಟ್ ಅಲ್ಲಿ ತಂಗಿ ಶಾಪ್ ಅಲ್ಲಿ ತಗೊಂಡಿದ್ದು. ಆಮೇಲೆ ಸ್ವಲ್ಪ ಗೊತ್ತಲ್ಲ ನಿಮ್ಗೆ ಅಲೋವೆರಾ ಹಾಕಿದ್ರಂತೂ ಎಷ್ಟು ಕೂಲ್ ಆಗತ್ತೆ ಅಂದ್ರೆ ಹೇಳಕ್ಕಾಗಲ್ಲ. ದಾಸವಾಳನಷ್ಟೇ ತುಂಬಾ ಕೂಲ್. ನಂದು ಉಷ್ಣ ಶರೀರ, ಹಾಗಾಗಿ ಅಷ್ಟೊಂದು ಶೀತ ಆಗಲ್ಲ ನನಗೆ. ಮಳೆಗಾಲ ಟೈಮಲ್ಲಿ ಹಾಕಿದ್ರು. ಇವಾಗ ಇಷ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ನೀರು ಹಾಕಲ್ಲ ನಾನು, ಅಲೋವೆರಾ ಎಲ್ಲ ಹಾಕಿದ್ದೀನಲ್ಲ, ಸಾಕಾಗುತ್ತೆ ನೋಡೋಣ. ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡ್ರೆ ಆಯ್ತು. ನೋಡಿ ಇಷ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ತೇನೆ, ಅದು ಸ್ವಲ್ಪ ಗಟ್ಟಿ ಆಯ್ತು. ಹಾಗಾಗಿ ಇದನ್ನ ಇವಾಗ ಫುಲ್ ತಲೆಗೆ ಹಾಕೊಂಡ್ರೆ ಆಯ್ತು. ಇವಾಗಲೇ ಕೂಲ್ ಆಗ್ತಾ ಉಂಟು. ತಲೆಗೆ ಹಾಕಿದ್ಮೇಲೆ ಅಂತೂ ಐಸ್ ಪ್ಯಾಕ್ ತಲೆಗೆ ಇಟ್ಟಾಗತ್ತೆ. ಅದು ನಮ್ಗೆ ಉಷ್ಣ ಶರೀರ ಇರತ್ತಲ್ವಾ, ಹಾಟ್ ಬಾಡಿ ಅಂತ ಹೇಳ್ತಾರೆ, ಉಷ್ಣ ತುಂಬಾ ಇರುತ್ತೆ. ಅಂಥವ್ರು ಇದನ್ನ ಹಾಕ್ತಾ ಇದ್ರೆ ತುಂಬಾ ಒಳ್ಳೇದು. ಇಲ್ದಿದ್ರೆ ಉಷ್ಣ ಶರೀರದವರಿಗೂ ಹೇರ್ ಫಾಲ್ ಆಗೋದು ತುಂಬಾ ಜಾಸ್ತಿ. ಸೊ ಅವಾಗ ಅಲೋವೆರಾ ಎಲ್ಲ ಹಾಕಿ, ದಾಸವಾಳ ಹಾಕಿ ಹೇರ್ ಪ್ಯಾಕ್ ಹಾಕ್ತಾ ಇದ್ರೆ ಚೆನ್ನಾಗಿರುತ್ತೆ ಹೇರ್. ನಾನು ಒನ್ ಟೈಮ್ ನಿಮ್ಮದು ಹೇಳಿದ್ನಲ್ವ, ಹಾಕ್ತಾ ಇದ್ದೆ. ಆಮೇಲೆ ಇವಾಗ ಟೈಮ್ ಆಗಲ್ಲ ಅಂತ ಹಾಕೋದೇ ಇಲ್ಲ. ಕಂಟಿನ್ಯೂಸ್ಲಿ ಹಾಕ್ತಾ ಇದ್ರೆ ಖಂಡಿತ ರಿಸಲ್ಟ್ ಬರುತ್ತೆ. ಅಂದ್ರೆ ಹೇರ್ ಸಾಫ್ಟ್ ಆಗುತ್ತೆ,
ಮತ್ತೆ ಹೇರ್ ಫಾಲ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗತ್ತೆ, ಅಂದ್ರೆ ನೆಲ್ಲಿಕಾಯಿ ಪುಡಿ ಎಲ್ಲ ಹಾಕಿದೀವಲ್ಲ, ಹಾಗಾಗಿ ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಆಯಿಲ್ ಹಾಕೊಳ್ತೀನಿ. ಅವಾಗಲೇ ಹನಿಗೆ ಹಾಕಿದ್ನಲ್ಲ ಅದೇ ಎಣ್ಣೆ ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ. ಹೇರ್ ಫಾಲ್ ಆಗ್ತಾ ಇದೆ, ಹೇರ್ ಬರ್ತಾನೆ ಇದೆ ನಂಗೆ, ಆ ತರ ಫುಲ್ ಹೋಗಲ್ಲ, ಹೇರ್ ಫಾಲ್ ಆಗ್ತಾನು ಇರತ್ತೆ, ಹೇರ್ ಬರ್ತಾನು ಇರುತ್ತೆ ಆ ತರ. ತುಂಬಾ ಅಂದ್ರೆ ತುಂಬಾ ಹೇರ್ ಫಾಲ್ ಆಯ್ತು. 3 ಮಂತ್ ಬರುತ್ತೆ, 3 ಮಂತ್ ಹೋಗುತ್ತೆ ಆ ತರ. ನಾನು ಇವಾಗ ಹೇರ್ ಫಾಲ್ ಎಲ್ಲ ಸಾರಿ ಹೇರ್ ಪ್ಯಾಕ್ ಎಲ್ಲ ಹಾಕಿ ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳಿಲಿಕ್ಕೆ, ಬಾತ್ರೂಮ್ ವಾಶ್ ಮಾಡೋಕೆ. ನಾನು ತಲೆ ಸ್ನಾನ ಮಾಡಕ್ಕಿರತ್ತಲ್ಲ ಆ ದಿನ ನೈಟ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ವಾಶ್ ಮಾಡಿ ಬಿಡೋದು, ಫ್ರೆಶ್ ಆಗತ್ತೆ. ಹಾಗಾಗಿ ಸ್ನಾನ ಮಾಡ್ತೀನಲ್ಲ ಒಂದ್ಸಲ ಬಾತ್ರೂಮ್ ಎಲ್ಲ ಇಟ್ಟಿದ್ರೆ, ಬೇರೆ ಟೈಮಲ್ಲಿ ವಾಶ್ ಮಾಡಿದ್ರೆ ಮತ್ತೆ ಆಗಲ್ಲ. ಎಂತೂ ಇವತ್ತು ತಲೆಗೆ ಸ್ನಾನ ಮಾಡೋದಿದೆಯಲ್ಲ, ಹಾಗಾಗಿ ಮತ್ತೆ ಬಾತ್ರೂಮ್ ಎಲ್ಲ ವಾಶ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಹಾಗೆ ಮಾಡೋದು, ತಲೆಗೆ ಯಾವಾಗ ನಾನು ಸ್ನಾನ ಮಾಡ್ತೀನೋ ಅವತ್ತು ರಾತ್ರಿನೇ ಬಾತ್ರೂಮು ಆಮೇಲೆ ಬಾತ್ರೂಮ್ ಎಲ್ಲ ವಾಶ್ ಮಾಡಿಬಿಡ್ತೀನಿ. ಕ್ಲೀನ್ ಆಗೋದಾಗತ್ತೆ, ನಾವೀಗ ತಲೆಗೆ ಸ್ನಾನ ಮಾಡಿದಾಗ ಫುಲ್ ಫ್ರೆಶ್ ಅಪ್ ಆಗುತ್ತೆ. ಓಕೆ, ಮತ್ತೆ ಸಿಗ್ತೀನಿ ನಿಮ್ಗೆ. ನಾನು ಪಾತ್ರೆ ತೊಳಿತೀನಿ, ಅಪರೂಪ ಎಲ್ಲಿ ಪಾತ್ರೆ ತೊಳಿತಿಲ್ಲ, ಖಾಲಿ ಕೈ ತೊಳಿತು. ನೀರು ಹಂಚಿರುಚ್ಚಂದು ಯಾಕೆ ಊಟ ಮಾಡಿ ಊಟ ಮಾಡಿ ಸುಸ್ತಾಯ್ತಂತ ಒಬ್ಬೊಬ್ಬ ಹಾಗೆ ಉಂಟು ಪಾತ್ರೆ ತೊಳೆಯೋ ಮುಖ ಅದು. ನಾನ್ ಅಮ್ಮ ಆಗಿದ್ದಕ್ಕೆ ಆಯ್ತು, ಬೇರೆ ಯಾರಂತ ಅಮ್ಮ ಆಗಿದ್ರೆ ಅವಳನ್ನು ಮನೆಯಲ್ಲಿದ್ರೆ ನೆಲ ಒಂದು ಒರಿಸ್ತಾಳೆ, ಪಾತ್ರೆ ಒಂದು ಇಡ್ತಾಳೆ, ಬಟ್ಟೆ ಒಂದು ಮಡಿಸ್ತಾಳೆ, ಅಷ್ಟೇ. ಲಕ್ಷ ಕ್ಯಾಂಟರ್ ಯಾವ